ಇದು ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಜೀವ ಭಯದಲ್ಲೇ ವಿದ್ಯಾರ್ಥಿಗಳು ಪಾಠ ಕೇಳುವಂತಹ ದುಸ್ಥಿತಿ ನೋಡಿ. ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಪಾಪ ಮಕ್ಕಳು ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಠ ಕೇಳಬೇಕಾಗುವಂತಹ ದುಸ್ಥಿತಿ ಬಂದೊದಗಿದೆ. ಸಂಪೂರ್ಣ ಶಿಥಿಲಗೊಂಡಿರುವಂತಹ ಸರ್ಕಾರಿ ಶಾಲೆಯ ಕೊಠಡಿ ಯಾವಾಗ ಕುಸಿದು ಬೀಳುತ್ತೋ ಗೊತ್ತಿಲ್ಲ. ರಸ್ತಾಪುರ ಗ್ರಾಮದಲ್ಲಿರೋ ಈ ಶಾಲೆ ಆ ದೇವರಿಗೆ ಪ್ರೀತಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ರಸ್ತಾಪುರ ಗ್ರಾಮದಲ್ಲಿರುವಂತಹ ಶಾಲೆ. 6 ಕೊಠಡಿಗಳ ಪೈಕಿ 4 ಕೊಠಡಿಗಳಲ್ಲಿ ಕಬ್ಬಿಣದ ರಾಡು. ಶಿಕ್ಷಕರ ಕೊಠಡಿಯಲ್ಲೇ ಮಕ್ಕಳಿಗೆ ನಿತ್ಯ ಪಾಠ ಮಾಡಲಾಗ್ತಾ ಇದೆ. 1, 2, 3ನೇ ತರಗತಿಯ ಮಕ್ಕಳಿಗೆ ಒಂದೇ ಕೊಠಡಿಯಲ್ಲಿ ಪಾಠ ಮಾಡಬೇಕಾದಂತಹ ಪರಿಸ್ಥಿತಿ. ಶಾಲೆ ಕಾಮಗಾರಿ ಪೂರ್ಣಗೊಳಿಸುವುದಕ್ಕೆ ಅನುದಾನದ ಕೊರತೆಯಂತೆ. ಸಮಸ್ಯೆ ಪರಿಹರಿಸಿ ಅಂತ ಹೇಳಿ ಪಾಪ ಪುಟ್ಟ ವಿದ್ಯಾರ್ಥಿಗಳು ಮನವಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಹೆಂಗಿದೆ ಅಂತ ಹೇಳಿ. ಯಾವ ಟೈಮಲ್ಲಿ ಬೇಕಾದರೂ ಜೋರಾಗಿ ಮಳೆ ಬಂತು ಅಂತ ಹೇಳಿದ್ರೆ ಕುಸಿದು ಬೀಳಬಹುದು. ನೋಡಿ ಗೋಡೆ ಎಲ್ಲ ಹೆಂಗೆ ಬಿರುಕು ಬಿಟ್ಟಿದೆ ಅಂತ ಹೇಳಿ. ಪಾಪ ಮಕ್ಕಳು ಇನ್ನು ಹೊರಗಡೆ ಕೂತ್ಕೊಂಡು ಪಾಠ ಕೇಳೋಕ್ಕಾಗಲ್ಲ, ಬಿಸಿಲು, ಅದರ ಜೊತೆಗೆ ಮಳೆ. ಒಳಗಡೆ ಕೇಳೋಣ ಸ್ಕೂಲ್ ಒಳಗಡೆ ಅಂತ ಹೇಳಿದ್ರೆ ಈ ರೀತಿ ಬಿರುಕು ಬಿಟ್ಟಿರೋ ಗೋಡೆಗಳು ಯಾವ ಟೈಮಲ್ಲಿ ಬೇಕಾದರೂ ಬೀಳ್ಬೋದು. ನೋಡಿ ಹೊಸ ಕಟ್ಟಡ ಕಟ್ಟಲಾಗ್ತಾ ಇದೆ ಅದರ ಪಕ್ಕದಲ್ಲೇನೆ, ಆದರೆ ಅದು ಅರ್ಧಕ್ಕೆ ನಿಂತಿದೆ. ಕೇಳಿದ್ರೆ ಅನುದಾನ ಇಲ್ಲ ಅನ್ನುವಂತಹ ಮಾತು. ಏನು ಹೇಳೋಣ? ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು? ಶಿಕ್ಷಣ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಮಧು ಬಂಗಾರಪ್ಪ ಅವರು ಈ ಬಗ್ಗೆ ಗಮನ ಹರಿಸಬೇಕು. ನೋಡಿ ಯಾದಗಿರಿಯ ಶಹಾಪುರದಲ್ಲಿರುವಂತಹ ಸರ್ಕಾರಿ ಶಾಲೆ, ರಸ್ತಾಪುರ ಅನ್ನುವಂತಹ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆಯ ದುಸ್ಥಿತಿ. ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ಪಾಪ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಠ ಮಾಡಬೇಕು. ಇನ್ನು ಶಿಕ್ಷಕರು ಕೂಡ ಅಷ್ಟೇ, ಅವ್ರು ಏನು ಮಾಡೋಕ್ಕಾಗತ್ತೆ? 1 ದಿನ 2 ದಿನ ಶಾಲೆ ವರಂಡದಲ್ಲೋ ಅಥವಾ ಹೊರಗಡೆನೋ ಪಾಠ ಮಾಡಬಹುದು. ದಿನನಿತ್ಯ ಹೆಂಗೆ ಸಾಧ್ಯ? ಮಕ್ಕಳು ಮಾತಾಡಿದಾವೆ ಪಾಪ, ಏನು ಹೇಳಿದಾವೆ ಕೇಳೋಣ ಬನ್ನಿ. ಇದು ಮಳೆ ಬಂದಾಗ ಸಾಲಿ ಸೋರ್ತವ್ರಿ, ಆಟ ಆಡೋಕೆ ಜಾಗ ಇಲ್ಲ. ಇದು ಏನಾರ ಇದು ಡ್ಯಾನ್ಸ್ ಅದು ಮಾಡೋಕೆ ಜಾಗ ಇಲ್ಲ ರೀ. ಒಂದೇ ಕ್ಲಾಸ್ನಾಗ 1ನೇದವ್ರು 2ನೇದವ್ರು 3ನೇದವ್ರು ಕುಂದಿರ್ತೀವಿ. ಹಂಗೆ ನಮ್ಮ ಅಣ್ಣ ನಮ್ಮ ಅಕ್ಕದವ್ರ ಹೈಸ್ಕೂಲ್ ಬಿಲ್ಡಿಂಗ್ ಹೋಗ್ತಾರೆ, ಇಲ್ಲಿ ಜಾಗ ಇರ್ಲಾರ್ದಕ್ಕೆ. ಎಷ್ಟು ಬಿಲ್ಡಿಂಗ್ ಅವ ಇಲ್ಲಿ? ಎಷ್ಟು 4 ಇದಾವ? ಎಷ್ಟು ಬಿಲ್ಡಿಂಗ್? 4 ಅವ? 6 ಅವ. ನೀವು ಆಟ ಆಡೋಕೆ ಎಲ್ಲ ಎಲ್ಲಿ ಹೋಗ್ತೀರಮ್ಮ? ಆಟ ಆಡೋಕ್ಕೆ ನಾವು ಎಲ್ಲಿ ಹೋಗಲ್ರಿ, ಸುಮ್ಮ ಅಲ್ಲಿ ಗುಡ್ಬೆಲ್ಲಕ್ಕೆ ಕುಂದಿರ್ತೀವಿ. ಪಾಠಕ್ಕೆ ಹೆಂಗೆ ಮಾಡ್ತೀರಮ್ಮ? ಪಾಠ ಎಲ್ಲ ಒಂದರಿಂದ ಎಷ್ಟು ತರಗತಿ ತನಕ ಒಂದೇ ತಲೆ ಕೇಳ್ತೀರಿ? 1ರಿಂದ 5ನೇ ತರಗತಿ ತನಕ ಒಂದೇ ರೂಮ್ನಲ್ಲಿ? ಇಲ್ಲ ರೀ, ಇಂಗ್ಲೀಷ್ ಮೀಡಿಯಮ್ ಕಡೆಕ್ರಿ, ಕನ್ನಡ ಮೀಡಿಯಮ್ ಕಡೆಕ್ರಿ. ಈಗೇನು ಹೊಸ ಬಿಲ್ಡಿಂಗ್ ಕಟ್ಟಾಕತ್ತಾರಲ್ಲ, ಹೆಂಗೆ ಕಟ್ಟಿದ್ರೆ ಅನುಕೂಲ ಆಗ್ತದೆ? ಕಟ್ಟಾಕತ್ತಾರಲ್ಲ, ಕಟ್ಟಿದ್ರೆ ಅನುಕೂಲ ಆಗ್ತದೆ. ಊಟ ಎಲ್ಲ ಚೆನ್ನಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಪಾಪ ಮಕ್ಕಳು ಮಾತು ಕೇಳಿದ್ರೆ ಎಂಥವ್ರಿಗೂ ಕೂಡ ಕರಳು ಕಿತ್ತು ಬರುತ್ತೆ. ನಮ್ಮ ಶಾಲೆ ದುರಸ್ತಿ ಆಗಿದೆ ರೀ, ಬಂದು ರೆಡಿ ಮಾಡ್ರಿ ಅಂತ ಹೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಮಹೇಶ್? ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಎಸ್ ಪೂರ್ಣಿಮಾ, ಏನಂದ್ರೆ ಗ್ರಾಮೀಣ ಭಾಗದ ಮಕ್ಕಳ ಕಲಿಕೆ ಶಿಕ್ಷಣದಿಂದ ಕೊರತೆ ಉಂಟಾಗಬಾರ್ದು ಅಂದ್ರೆ ಏನಂದ್ರೆ ಹಲವಾರು ಯೋಜನೆಗಳ ಮುಖಾಂತರ ಏನಾದ್ರು ರಾಜ್ಯ ಸರ್ಕಾರ ಸಾಕಷ್ಟು ಬೆನಿಫಿಟ್ ಗಳನ್ನು ಕೊಟ್ಟು ಸರ್ಕಾರಿ ಶಾಲೆಗಳನ್ನು ಆರಂಭ ಮಾಡುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಶಾಲೆ ದುಸ್ಥಿತಿ ನೋಡಿದ್ರೆ ಎಂತವ್ರಿಗೂ ಕೂಡ ಒಮ್ಮೆ ಜೀವ ಜಲ್ ಅನ್ನುತ್ತೆ. ಯಾಕಂದ್ರೆ ಅಂತ ಅಂದ್ರೆ ಕಟ್ಟಡದಲ್ಲಿ ಸಂಪೂರ್ಣವಾಗಿ ರಾಡುಗಳೇ ಗೋಚರಿಸ್ತಾ ಇವೆ. ಅದರಲ್ಲೂ ಕೂಡ 6 ಕೊಠಡಿಗಳು ಇದ್ದು 6 ಕೊಠಡಿಗಳಲ್ಲೂ ಕೂಡ 4 ಕೋಣೆಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ಇದೆ. ಅದರಲ್ಲೂ ಕೂಡ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ದಶನಾಪುರ ಅವರ ಸ್ವಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಓಕೆ ಮಹೇಶ್, ನಿಮ್ಮ ಜೊತೆ ಮಾತನಾಡ್ತೀನಿ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ BO ಜಾಹಿದಾ ಬೇಗಂ ಮೇಡಮ್ ಇದ್ದಾರೆ, ಮಾತನಾಡಿಸ್ತೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಈ ರೀತಿ ಆದ್ರೆ ಸರ್ಕಾರಿ ಶಾಲೆಗಳು ಹೆಂಗ್ ಉಳಿಯುತ್ತೆ ಮೇಡಮ್? ನಾವು ಏನ್ ಮಾಡಿದ್ವು ಅಂತ ಹೇಳಿದ್ರೆ, ಅಂತವ್ ಇದ್ದಲ್ಲಿ ತಕ್ಷಣನೇ ಕಟ್ಟಡ ಸಲುವಾಗಿ ಪ್ರೆಷರ್ ಮಾಡಿದ್ವು. ಆಯ್ತು. ಮತ್ತ ಆ ಶಾಲೆದಲ್ಲಿ ಮಕ್ಕಳಿಗೆ ಕೂರ್ಸ್ಲಕ್ಕ ನಾವು ಅವಕಾಶ ಕೊಟ್ಟಿಲ್ಲ. ಮತ್ತ ಪ್ರಯ ವ್ಯವಸ್ಥೆ ಏನಾರ ಪಂಚಾಯತ್ ಅದು ಇದ್ರ ಅಂತವ್ ರೂಮ್ಸ್ ದಲ್ಲಿ ನಾವು ಮಕ್ಕಳಿಗೆ ಸೇಫ್ಟಿ ಆಗಿ ಇಡ್ಲಕ್ಕ ಇದು ಮಾಡಿದ್ವು. ಮತ್ತ ಇಂಥವ್ ಶಾಲೆಗಳು ಎಲ್ಲಿದೆ ಭೇಟಿ ನೀಡಿ ಮಾಡಿದ್ವು. CRPB ಸ್ವಂತ ಹೋಗಿ ರಿಪೋರ್ಟ್ ವರದಿ ಅಂತಂದಾರ. ನಾವ್ ಬಿ ಹೆಡ್ ಮಾಸ್ಟರ್ಗೆ ಫೋನ್ ಮಾಡಿ ಹೇಳಿದ್ದೆವು. ಕೆಲವು ಟೈಮ್ಗೆ ಮೊನ್ನೆ ಬಹಳ ನೀರ್ ಕಂಟಿನ್ಯೂಸ್ಲಿ ಮಳೆ ಬಂದಂಗ ಅದು ಒಂದ್ ಸ್ವಲ್ಪ
ಛತ್ತನು ಬಿದ್ದಿದೆ ಕೆಲವು ಶಾಲೆಯಲ್ಲಿ ಇಲ್ಲ, ಅದು ಇದರಲ್ಲಿ ಬಿದ್ದಿದ್ದು. ಏನಪ್ಪಾ ಅಂತ ಹೇಳಿದ್ರೆ ಈ ಸ್ಟಾಫ್ ರೂಮ್ ದಲ್ಲಿ ಆಗಿತ್ತು. ನಾವು ಅಲ್ಲಿ ಹೊಟ್ಟೆ ಲಾಕ್ ಮಾಡಬೇಡಿ ಕೂಡ್ಬೇಡಿ ಅಂತ ಹೇಳಿದ್ದು. ನಮ್ಮ ವಡಗೇರದಲ್ಲಿ ಏನಾಗಿದೆ, ಶಾಪುರದಲ್ಲಿ ಬಿ ಬಹಳಷ್ಟು ಶಾಲೆಗಳು ಡೆಮೊಲಿಷನ್ಗೆ ಇದೆ ಮೇಡಮ್. ಕೆಲವು ಟೈಮ್ ವರದಿ ಹೊಡಗ ಅಂತವ್ ಡೆಮೊಲಿಷನ್ ಶಾಲೆಯನ್ನು ತಗೋತಾ ಇದ್ದಾರೆ. ಡೆಮೊಲಿಷನ್ಗೆ ನಾವು ವರದಿ ಮಾಡಿದೆವು, ರಿಪೋರ್ಟ್ ಮಾಡಿ ಕೊಟ್ಟಿದ್ದೆವು. ಅದು ಡೆಮೊಲಿಷನ್ ಆಗೋದಿದೆ, ಡೆಮೊಲಿಷನ್ ಆಗಿ ಹೊಸ ಕಟ್ಟಡ ಆಗೋದಿದೆ. ಈಗ ಕೆಲವು ಜಾಗಕ್ಕೆ ಮಕ್ಕಳ ಸಂಖ್ಯೆ ಕಮ್ಮಿ ಇದೆ, 2 ರೂಮ್ ಇದೆ, ನಡೀತಾ ಇದೆ. ಅಲ್ಲ, ಈಗ ಈ ನಾವು ಶಾಲೆಯಲ್ಲಿ ಮಕ್ಕಳುಗಳಿದ್ದಾರೆ ಮೇಡಮ್. ಈಗ ಈ ಶಾಲೆಯಲ್ಲಿ ಮಕ್ಕಳುಗಳಿದ್ದಾರೆ, ನಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ. ಪಕ್ಕದಲ್ಲಿ ರಸ್ತಾಪುರದಲ್ಲಿ ಮೇಡಮ್ ಇದೆ, ಅದ್ ಅರ್ಧಕ್ಕೆ ನಿಂತಿದೆ. ಏನು ಅನುದಾನ ಕೊರತೆನಾ ಏನು ಅಂತ ಹೇಳಿ. ಇಲ್ಲ, ಅವ್ರಿಗೆ ಅನುದಾನ ಬಂದಿದ್ದು ಝಡ್ಪಿಲಿಂದ ಇದೆ ಮೇಡಮ್. ಎಷ್ಟು ಬಂದಿದೆ, ಯಾರಿಗೆ ಬಂದಿದೆ, ನಾವು ಕಾಂಟ್ರಾಕ್ಟ್ ಕೊಟ್ಟಿಲ್ಲದು. SSA ಅಲ್ಲ ಮೇಡಮ್, ಅದು ಬಜೆಟ್ ಝಡ್ಪಿಲಿಂದ ಕಾಂಟ್ರಾಕ್ಟ್ ಆಗಿದ್ದು. ಅದು ಏನಪ್ಪಾ ಡೈರೆಕ್ಟ್ ಏನಪ್ಪಾ AW ಮೇಡಮ್ ಇದು ನಿಮಗೆ ಗೊತ್ತಿಲ್ವಾ ಎಷ್ಟು? ಇಲ್ಲ, ನಾವು ನೋಡ್ತಾ ಇದೀವಿ. ಲಿಮಿಟ್ ನಮ್ಗೆ ಅನುದಾನದು ಏನು ಬರಲ್ ಬಿ ನಮ್ಗೆ ಇದು ಮಾಡಲ್ಲ ಮೇಡಮ್. ಅದ್ರ ಬಗ್ಗೆ ಬರೇ ಝಡ್ಪಿಲಿಂದ ಡೈರೆಕ್ಟ್ AWಗೆ ಬರ್ತಾವದು, ಅವರೇ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಅವರನ್ನ ಯಾರು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿಲ್ವಾ? ಇಷ್ಟು ದಿನ ಆಯ್ತಲ್ಲ. ಮಾಡಿದೆವು ಫೋನ್ ಮುಖಾಂತರ ಮಾಡಿ ಹೇಳಿದೆವು. ಲೋಕಲ್ದವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಸ್ವಂತ ಹೋಗಿ ಭೇಟಿಯಾಗಿ ಹೇಳಿನಿ, ಪಾಸ್ ಮಾಡಿ ನಮ್ಗೆ ಇಲ್ಲಿ ಬೇಕಾಗಿದೆ, ಯಾಕಂದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಿಗಿದೆ, ರೂಮ್ಸ್ ಕಮ್ಮಿ ಇದೆ, ಮತ್ತೆ ಇನ್ನೂ ಬೇರೆ ಕಟ್ಟಡ ಮಾಡ್ಬೇಕಂತ ಹೇಳಿ ಜಾಗ ಇಲ್ಲ ನಮ್ಗೆ. ಇದು ಮುಗಿದ ನಂತರ ಮಕ್ಕಳಿಗೆ ಇಲ್ಲೇ ಶಿಫ್ಟ್ ಮಾಡಿ ಉಡುಕಿದು ಏನೋ ರೂಮ್ಗಳು ಅದು ಬಿ ರೂಮ್ ಸರಿ ಇಲ್ಲ, ಆ ರೂಮ್ ತೆಗ್ದಿ ಬೇರೆ ಹೊಸ ರೂಮ್ಗೆ ಇದು ಪ್ಲಾನ್ ಅಲ್ಲಿ ತಗೊಂಡಿವ್. ಅದು ಬಹಳ ಸಲ ಹೇಳಿದೆವು ಮೇಡಮ್. ನಾನು ಜೂನ್ಲಿಂದ 2 ಸಲ ಹೋಗಿನಿ. ನಮ್ BRC ಅವರು ಹೋಗಿದ್ದಾರೆ, CRP ದವ್ರು ಬಿ ಹೋಗಿ ಹೇಳಿದ್ದಾರೆ. ಮಳೆ ಬರ್ತಿರ್ಬೇಕಾದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರ್ಕೊಂಬಂದ್ ಕೂರ್ಸಿ ಮೇಡಮ್, ಗೊತ್ತಾಗುತ್ತೆ ಅವರಿಗೆ. ಪಾಪ ಮಕ್ಳು ಎಷ್ಟು ಕಷ್ಟ ಪಡ್ತಿದ್ದಾವೆ, ಜೀವ ಕೈಯಲ್ಲಿ ಹಿಡ್ಕೊಂಡು ಹೆಂಗ್ ಸ್ಕೂಲಿಗೆ ಬರ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮಳೆ ಗಾಳಿ ಬರ್ತಾ ಇರ್ಬೇಕಾದ್ರೆ ಕರ್ಕೊಂಬಂದ್ ಕೂರಿಸ್ಬೇಕು. ಹೇಳ್ತಾ ಒಂದ್ ಮಗು ಹೇಳಿದ್ರೆ ಎಂಥವ್ರಿಗೂ ಕರಳು ಕಿತ್ತು ಬರುತ್ತೆ. ಇನ್ನೇನು ಸರ್ಕಾರಿ ಶಾಲೆಗಳು ಇನ್ ಹೆಂಗ್ ಉಳಿಯಕ್ ಸಾಧ್ಯ ಅಲ್ವಾ? ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಿ. ಆದಷ್ಟು ಬೇಗ ಏನ್ ಇನ್ಕಂಪ್ಲೀಟ್ ಆಗಿದೆ ಆ ಕಟ್ಟಡವನ್ನ ಕಂಪ್ಲೀಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತನಾಡೋದಕ್ಕಾಗಿ.